ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಈಸಿ. ಯಾಕಂದರೆ ಕೆಲವೊಬ್ಬರಿಗೆ ನಾವು ತುಂಬ ಹೇಳಬೇಕಂತಾನೆ ಇಲ್ಲ, ಒಂದು ಹೇಳಿದ್ರೆ ಚೆಕ್ ಅಂತ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಸೊ ಅದರಿಂದ ಮೇಡಮ್ ಪಾಸಿಟಿವ್ ಏನೋ ಹೇಳ್ತಾ ಇದ್ದಾರೆ. ಸೊ ಆ ಥರ ತುಂಬ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಏನು ಈಗ ನಾರ್ಮಲ್ ಆಗಿ ಕೇಳಿದ್ರೆ ಅಷ್ಟೇ. ಸಾಂಗ್ ತೋರಿಸ್ದೆ, ಸಾಂಗ್ ಇಲ್ಲಿ ಡ್ಯಾನ್ಸ್ ಅವ್ರು ಹೇಳಿದ್ರು ನಿಮ್ಮ ಸಾಂಗ್ ಥೀಮ್ ಅಂದ್ರೆ ಕ್ವಾಲಿಟಿ ಅಂತ. ಒಂದು ಸ್ಪೆಷಲ್ ಸಾಂಗ್ ಅಲ್ಲಿ ಅಟ್ರಾಕ್ಷನ್ ಇದ್ದೇ ಇರುತ್ತೆ, ಆ ಗ್ಲಾಮ್ ಇದ್ದೇ ಇರುತ್ತೆ. ಅದೊಂದು ನಿಮ್ಮ ಫಿಲಮ್ ಕ್ವಾಲಿಟಿ ಹೇಗೆ ಹೇಳ್ಬೋದು ಅದ್ರ ಮೂಲಕ ಈ ಒಂದು ಸ್ಪೆಷಲ್ ಸಾಂಗ್ ಇಂದ ನಿಮ್ಮ ಕ್ವಾಲಿಟಿ ಆಫ್ ದ ಫಿಲಮ್ ಹೇಗೆ ತೋರಿಸ್ತೀರಾ ಮ್ಯಾಮ್? ಈಗ ಈ ಸಾಂಗ್ ಬಂದಿದ್ದು ನನ್ನ ಕ್ವಾಲಿಟಿ ತೋರ್ಸಕ್ಕೆ ಬಂದಿಲ್ಲ. ಈ ಸಾಂಗ್ ಬಂದಿದ್ದು ಅಂದ್ಬಿಟ್ಟು ಮತ್ತೆ ಒಂದು ಹ್ಯಾಪಿಯಾಗಿ ಈ ಸಾಂಗ್ ಲಾಂಚ್ ಜೊತೆ ನಾವು ಸ್ಟಾರ್ಟ್ ಮಾಡಬೇಕು ಮೊಮೆಂಟಮ್ ಅಂತ ಈ ಸಾಂಗ್ ಬಂದಿತ್ತು. ಸೊ ಈ ಸಾಂಗ್ ಇದರಲ್ಲಿ ನಾನು ಬೇರೆ ಥರ ಯಾವುದಾದ್ರು ಹಾಕಿ ಬರೋಕ್ಕಿಂತ ಒಂದು ಹ್ಯಾಪಿ ಸಾಂಗ್, ಒಂದು ಜಾಲಿ ಸಾಂಗ್ ಬಂದು ಇದರಿಂದ ಮೊಮೆಂಟಮ್ ತಗೋದಕ್ಕೆ ಸಿನಿಮಾ. ಸೊ ಅದಕ್ಕೋಸ್ಕರ ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್, ಫಸ್ಟ್ ಸ್ಟೆಪ್ ಇದೆ ಅಷ್ಟೇ. ಅದಕ್ಕೋಸ್ಕರ ಈ ಸಾಂಗ್ ಬಿಟ್ಟಿದೆ. ನಮ್ಮ ಹತ್ರ ಇನ್ನೂ ಬೇಕಾದಷ್ಟು ಸಾಂಗ್ಸ್ ಬೇರೆ ಇದೆ, ಬಟ್ ದಿಸ್ ಇಸ್ ಲೈಕ್ ವೆರಿ ಜಾಲಿ ಸಾಂಗ್ ಅಂತ ಇದನ್ನು ಮಾಡಿಸ್ಕೊಂಡು. ಇದೇನು ಜೂನ ಏನು ಮೇಡಮ್ ಇದು? ಸರ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ಖುಷಿ ಆಗ್ತಾಯಿದೆ, ತುಂಬ ಟೈಮ್ ಆದಮೇಲೆ ನಿಮ್ಗೆಲ್ಲರೂ ನೋಡ್ತಾ ಇರೋದು. ಆ್ಯಂಡ್ ಮುದೋಳಿಂದ ನಿಮ್ಮೆಲ್ಲರೂ ಮೀಟ್ ಮಾಡ್ತಾ ಇರೋದು ಇನ್ನೂ ಖುಷಿ ಇದೆ. ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಟೈಮ್ ಆಗಿದೆ ನಾವು ಅನೌನ್ಸ್ ಮಾಡಿ, ಬಟ್ ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ವೆರಿ ಲೇಟ್ ಅನೌನ್ಸ್ ಮಾಡ್ತಿದ್ದೀವಿ. ಬಟ್ ಐ ಆಮ್ ಗ್ಲ್ಯಾಡ್. ನೀವೆಲ್ಲರೂ ಇವತ್ತು ಕೇಳ್ತಾ ಇರೋ ಪ್ರಶ್ನೆಗಳು ಇಟ್ಸ್ ವ್ಯಾಲಿಡ್. ಬಟ್ ಬಿಹೈಂಡ್ ದ ಸೀನ್ಸ್ ಐ ಥಿಂಕ್ ನಾವು ಎಲ್ಲರೂ ನೋಡಿದ್ದೀವಿ. ವಿಕ್ರಮ್ ಅವರ ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ಅವರೊಂದು ಸ್ಟ್ರಗಲ್ ಆಗಿರ್ಬೋದು. ಐ ರಿಯಲಿ ಹೋಪ್ ಈ ಸಿನಿಮಾಯಿಂದ ಈ ಬರ್ಡೇಯಿಂದ ಎಲ್ಲ ಸಗದಾಗುತ್ತೆ ನಿಮಗೆ ಅಂತ. ಹ್ಯಾಪಿ ಬರ್ತ್ಡೇ ವಿಕಿ. ಸಿನಿಮಾ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಸಾಂಗ್ ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಮ್ಯಾಮ್ ಆ್ಯನಿಮಲ್ಸ್ ನೋಡ್ಬೇಕಂದ್ರೆ ನಮ್ಮನ್ನು ನೋಡಿ ಇಷ್ಟ ಖುಷಿಯಾಗಿರ್ಬೋದು. ಎಷ್ಟು ಕಷ್ಟಪಟ್ಟು ಎಷ್ಟು ಪ್ರೀತಿಯಿಂದ ಮಾಡಿದ್ದೀವಿ. ಎಲ್ಲೋ ಒಂದ್ ಕಡೆ ಬರುತ್ತೆ ಅಂತ ಪ್ಲಾನಿಂಗ್ ಇದೆ ಬರಲ್ಲ. ಅದೇ ಇಳಿಸಿ ರುಕ್ಮಿಣಿ ಕ್ಯಾರೆಕ್ಟರ್ನ ಸ್ವಲ್ಪ ನನಗೆ ಉತ್ತರ ಕರ್ನಾಟಕದಿಂದನೂ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದಾರೆ. ಆಲ್ರೆಡಿ ಉತ್ತರ ಕರ್ನಾಟಕಕ್ಕೂ ನಾನು ಬಂಗಾರಿನೇ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಸಿನಿಮಾ ಮುಖಾಂತರ ರುಕು ಅನ್ನೋ ಪಾತ್ರದಲ್ಲಿ ಹೊಸದಾಗಿ ಕಾಣಿಸ್ಕೊತೀನಿ. ಫಸ್ಟ್ ಟೈಮ್ ಐ ಥಿಂಕ್ ಏನು ರೋಲ್ ಅಂತ ರಿವೀಲ್ ಮಾಡ್ತೀನಿ. ಫಸ್ಟ್ ಟೈಮ್ ಅದೇ ಪರ್ಮಿಷನ್ ಕೊಟ್ಟರು, ಒಂದು ಕಾನ್ಸ್ಟೇಬಲ್ ಆಗಿ, ಲೇಡಿ ಕಾನ್ಸ್ಟೇಬಲ್ ಆಗಿ ಕಾಣಿಸ್ಕೊತೀನಿ. ಸೊ ಇಟ್ಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಐ ಡೋಂಟ್ ನೋ, ನನಗೆ ಹೊಸದಾಗಿತ್ತು ಆ್ಯಕ್ಟ್ ಮಾಡೋಕ್ಕೆ ಅಥವಾ ಯೂನಿಫಾರ್ಮಲ್ಲಿ ಎಲ್ಲ. ಸೊ ನಾನು ಕೂಡ ಲುಕಿಂಗ್ ಫಾರ್ವರ್ಡ್ ಹೆಂಗೆ ಬಂದಿದೆ ಅಂತ. ಆ್ಯಂಡ್ ವೆರಿ ತುಂಬ ಡಿಫ್ರೆಂಟಾಗಿ ಕತೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನರೇಷನ್ ಕೂಡ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ. ಸೊ ನಾನು ಕೂಡ ನಿಮ್ಮೆಲ್ಲರಷ್ಟೇ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಐ ಆಮ್ ಶ್ಯೂರ್ ನಿಮ್ಗೆಲ್ರಿಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ನೀನಾ ಸ್ಟಾರ್ ಕಾಸ್ಟ್ ಬಗ್ಗೆ ಕೇಳಿದೆ, ಎಲ್ಲಿ ಬಿಟ್ಬಿಡ್ತಾರೆ, ನಾನು ಹೇಳ್ಬಿಡ್ಬೇಕಾಗಿತ್ತು ನೆಕ್ಸ್ಟ್ ಅವ್ರ ಬಗ್ಗೆ. ಸರ್ ನನಗೆ ಅಂದರೆ ತುಂಬ ಜನದ ಜೊತೆ ವರ್ಕ್ ಮಾಡೋ ಅವಕಾಶ ಇದರಲ್ಲಿ ಸಿಗಲಿಲ್ಲ. ನನ್ನ ಮೇಜರ್ ಪೋರ್ಷನ್ಸ್ ಅಬ್ಬಿ ಅವರು, ವಿಕ್ಕಿ, ಸುಮಾರಷ್ಟು ನನಗೆ ಇವ್ರ ಜೊತೆ ಆ್ಯಕ್ಟಿಂಗ್ ಮೀನ್ ಸೀನ್ಸ್ಗಳಿರೋದ್ರಿಂದ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಬೋತ್ ಆಫ್ ದಮ್. ಆ್ಯಂಡ್ ಇವತ್ತು ಅಬ್ಬಿ ಅವ್ರ ಬರ್ಡೇ ಕೂಡ, ಹ್ಯಾಪಿ ಬರ್ಡೇ ಅಬ್ಬಿ. ಅಷ್ಟೇ ಸರ್, ಬೇರೆ ಎಲ್ಲರ ಸೀನ್ಸ್ಗಳು ನಾನು ಕೂಡ ನೋಡಬೇಕು ನಾನು ಕೂಡ. ಬಟ್ ಐ ಆಮ್ ಗ್ಲ್ಯಾಡ್ ಅವ್ರು ಎಲ್ಲರೂ ಸಚ್ ವಂಡರ್ಫುಲ್ ಆ್ಯಕ್ಟರ್ಸ್ ನಮ್ಮ ಸಿನಿಮಾದ ಭಾಗಿಯಾಗಿದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್.